ರಾಜ ಹುಲಿಯಾದ ನಾನು ಅಣ್ಣಮ್ಮ ಲೇಔಟ್ ಕ್ಷೇತ್ರದ ಶಾಸಕನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತೇನೆಂದು ನಗರ ದೇವತೆ ಅಣ್ಣಮ್ಮನ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡುತ್ತಿದ್ದೇನೆ. ಪ್ರಮಾಣ ಇವತ್ತಿನ ದಿನ ಮಾಡ್ತಾ ಇದ್ದೀನಿ. ಸೂಪರ್ ಕಣ ಸೂಪರ್ ಕಣ. ಲಸಿಗಣಿ ನಿಮ್ ಬಲ ಚಿತ್ರನ ಮಗ ಕಣ. ಯಾಕ್ರಿ ಸ್ವಾಮಿ ಚಪ್ಪಳ ಟೈಪ್ ಕರೆಕ್ಟ್ ಫಿಕ್ಸ್ ಮಾಡೋದೇ ಕಣ ನಮ್ ತಾಯಣ್ಗೂ. ಏನಾದ್ರೂ ಒಳ್ಳೇದ್ ಮಾಡಕ್ ಹೋದ್ರೆ ಅದೇ. ಲೇ 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 ಯಾಕ ಯಾಕ ನಡ ಇನ್ 3 ತಿಂಗಳಿಗೆ ನಾನು MLA, ನೀನು MLA PA. ಲೇ ಎಲ್ಲ ಈ ಕುರ್ಚಿಗೋಸ್ಕರ ಕಣ ರೀ. ಅಯ್ಯ ಇನ್ನು ಮುಗ್ದಿಲ್ವೇನ್ರಿ ನಿಮ್ದು? ಅಜಯಕ್ಕ ಬಂದವ್ರೆ ಬನ್ನಿ. ಈ ಜನ ಬಟ್ಟೆ ಕೇಳ್ಕೊಬಿಡಲ್ಲಪ್ಪ. ನೋಡೆ ಸಾಹೇಬ್ರು ಸ್ನಾನ ಪೂಜೆ ಮುಗಿಸ್ ಬರೋದು ಇನ್ನೂ 1 ಗಂಟೆ ಆಯ್ತದೆ. ಫೋನಲ್ಲಿ ಅವ್ರನ್ನ ಕೇಳೋಗೆ ಹೋಗೋಗು. ಎಲ್ಲ ಮುಗ್ದಿದೆಯಲ್ರಿ? ಏ ರಾಜಕೀಯ ಕಣೆ, ಸುಳ್ಳು ಪಳ್ಳು ಹೇಳಿ ಜನರನ್ನ ಕಾಯಿಸ್ಬೇಕು, ಆಗ ಒಂದ್ ಬೆಲೆ ಬರ್ತದೆ. ಯೋಗರಾಣಿ ನಂಗ್ ಬೇಕು ಅಷ್ಟೇ. ಎಲ್ರು ಶಾಂತವಾಗಿರ್ಬೇಕಪ್ಪ. ಏನ್ ಜಯಕ್ಕ ಅಣ್ಣಯ್ಯ ನಮ್ ಜಗ್ಗಿನ ಬಳ್ಕೊಂಡೋದ್ರ ಮಾಮ್ದಿರು? ಹ್ಞೂ ಕಣಪ್ಪ. ಆ ಸಾರ್ದೆ ಸಾರ ಮಾಡ್ತಾಳಲ್ಲ ಅವಳು ಕಸರೆ ಮಾಲ್ ಮಾಡ್ತಾಳೆ ಅಂತ ನನ್ ಮಗ ಅವಳು ಅವ್ರ ತಮ್ದಿರ್ನು ಬಡ್ದ್ಬಿಟ್ಟ. ಈಗ ಅವನ್ನ ಬಿಡಿ ಅಂತ ಟೇಸ್ ಅಂತ ಹೋದ್ರೆ ಪೊಲೀಸರು ನಂಗಾಕಂಡ್ ಜಡಿತಾರೆ. ಅಲ್ಲ ನೀನ್ ಹೆಂಗಂದ್ರೆ ಹೆಂಗೆ ತಗೊಂಡೋಗಿ ಬಿಡಿಸ್ಕೊಂಬ. ದುಡ್ಡು ಬೇಡ ಬಿಡು, ನಾನೇ ಬಿಡಿಸ್ಕೊಬತ್ತೀನಿ. ಇದೇನಪ್ಪ ನಿಂಗೆ ಇಷ್ಟೊಳ್ಳೆ ಬುದ್ಧಿ ಬಂದ್ಬಿಡ್ತು? ವಿಷಯ ಇದೆ. ರಾಜ ಹುಲಿಯವರು MLA ಎಲೆಕ್ಷನ್ ನಿಂತ್ಕತ್ತವ್ರೆ, ಅವ್ರಿಗೆ ಜಗ್ಗಿ ಸಪೋರ್ಟ್ ಬೇಕು ಮಾಡು ಅಂತ ನೀನ್ ಅವ್ನಿಗೆ ಹೇಳ್ಬೇಕು. ಅಯ್ಯೋ ತಗೊಳಪ್ಪ, ಬೇಕಂದ್ರೆ ಇನ್ನೂ 500 ಸೇರಿಸ್ಕೊಟ್ಬಿಡ್ತೀನಿ, ತಗೊಂಡ್ಬಿಡು. ಆದ್ರೆ ನನ್ನ ಮಗನಿಗೆ ಇಂಥವನ್ನೆಲ್ಲ ಹೇಳು ಅಂತ ಮಾತ್ರ ನನಗೆ ಹೇಳ್ಬೇಡ. ಯಾರು ಗುರು ಇವರು? ಡೈಲಿ ಏರೆಲ್ಲ ಇಟ್ಟಾಡ್ತಾರೆ. ಅವನ ಹೆಸರು ಮಿಷಿನ್ ರಾಜ MBBS ಅಂತ. ಹೆಸ್ರ ಅದು? ಹೆಸರು ರಾಜ ಅಂತ. ತಲಾಸಿ ಪಾಳ್ಯದಲ್ಲಿ ಇಟ್ರೂಪ ಮಿಷಿನ್ ಇಟ್ಕೊಂಡಿದ್ದ, ಹಂಗಾಗಿ ಮಿಷಿನ್ ರಾಜ ಆದ. ಜೊತೆಲಿ ಮೂಟೆ ಇದ್ದಂಗ ಅವನಲ್ಲ, ಅವನು ಕರಿ ಇಡ್ಲಿ. ಕರಿ ಇಡ್ಲಿನ ಹಂಗಂದ್ರೆ? ಕರಿ ಇಡ್ಲಿ. ಅವನ ಹೆಸರು ಅರ್ಥ ಇಲ್ಲ, ಅವನ ಹುಟ್ಟಿಗೂ ಅರ್ಥ ಇಲ್ಲ. ಇದೇ ನಮ್ಮನ್ ಕಂಡ್ರೆ ಇಡೀ ಸ್ಟೇಟ್ ಜನಾನೇ ಹೆದರುತ್ತಲ್ಲೋ. ರಾಮ್ ತೇರಿ ಗಂಗಾ ಮೇಲಿ ಎಲ್ಲಿ ಪಹಾಡ್ಗೆ ಹೋಗ್ಬಿಟ್ಟಿದ್ದ? ಊರಲ್ಲಿ ಹಬ್ಬ ಇತ್ತು. ಮಂದಾಕಿನಿ ಸಾಯಂಕಾಲ ಫ್ರೀ ಆಗಿದೀವಿ ಆಫೀಸ್ ಬಂದು. ಸರಿ ಬಂದ್ಬಿಡು ಬಂದ್ಬಿಡು. ನಿನ್ ಗಂಡನ ಡ್ರಾಪ್ ಕೊಡಕ್ಕೆ. ಅವ್ರಿಬ್ರು ಇಲ್ಲೇನ್ ಮಾಡ್ತಾರೆ? ಇಲ್ಲಿ ಫೈನಾನ್ಸ್ ಬಿಡ್ತಾ ಇದಾರೆ. ಹಂಗಾರೆ ನಮಗೂ ಸಾಲ ಕೊಡ್ತಾರಾ? ಅವ್ರ ಹತ್ರ ಸಾಲ ತಗೋಬೇಕು ಅಂದ್ರೆ ಸುಮಾರು ರೂಲ್ಸ್ಗಳಿದೆ. ಮೊದಲು ಮದುವೆ ಆಗಿರ್ಬೇಕು, ಹೆಂಡತಿ ಚೆನ್ನಾಗಿರ್ಬೇಕು, ಸಾಲ ತೀರ್ಸಕ್ ಆಗ್ಬಾರ್ದು. ಸಾಲಕ್ಕೋಸ್ಕರ ಹೆಂಡತಿನೇ ತ್ಯಾಗ ಮಾಡಕ್ಕೂ ರೆಡಿ ಆಗಿರ್ಬೇಕು. ಸಾಲ ಕೊಡಕ್ ಆಗ್ತಿದ್ಮೇಲೆ ಇವಮ್ಮ ಏನ್ ಹೇಳ್ದ? ನನಗೇನ್ ಕೇಳಿಸ್ಲಿಲ್ಲಪ್ಪ. ಕೆಲವು ಪದಗಳು ನಮ್ಗೆ ಕೇಳಿಸೋದೇ ಇಲ್ಲಮ್ಮ. ನೀನ್ ಇವನ್ಗೇನಾಗಬೇಕು? ಹೆಂಡತಿ. ನಿನ್ ಸಾಲ ಎಷ್ಟು ತೊಗೊಂಡಿದ್ಯಾ? 1,000. ಎಲ್ಲ ಮನೆ ಮಾಡ್ಬಿಡು. ಎಲ್ಲ ಮಾಫಿ ಹೋಗೋ. ಮಾಫಿ ಹೋಗೋ. ಎಲ್ಲಿ ಕೆಲಸ ಮಾಡೋದು? SLV ಗಾರ್ಮೆಂಟ್ಸ್. ಓಕೆ. ಸುಂಟರ ಗಾಳಿ ಸುಂಟರ ಗಾಳಿ. ಕಂದ ಬಾಸ್ ಇಲ್ಲೇ ಮಗು ತರ ನಿಂತ್ಕೊಂಡು ಗಾಡಿ ಕರೆಕ್ಟ್ ಆಗಿ ನೋಡ್ಕೊಳಪ್ಪ. ಬರ್ಲಾ? ನನ್ನೂ ಕರ್ಕೊಂಡು ಹೋಗಿದ್ರೆ ಸತ್ತೋಗ್ಬಿಡ್ತಾ ಇದ್ದ ನೀನು. ಬನ್ನಿ ಬನ್ನಿ ಒಳಗೆ. ಅಯ್ಯೋ ಬಾಗಿಲು ಬೇರೆ ಹಾಕ್ಬಿಟ್ಟ. ಏನ್ ಗುರು ಮನೆಗೆ ನುಗ್ಬಿಟ್ಟ? ಕಲೆಕ್ಷನ್ಗ? ಇಲ್ಲ, ಅಲ್ಲಿ ನಡೆಯೋ ಮ್ಯಾಟ್ರೇ ಬೇರೆ. ವಸೂಲಿ ವಸೂಲಿ. ಅವ್ರು ಇಲ್ವಲ್ಲ? ಅವನಿಲ್ದೆ ಹೋದ್ರೆ ನನಗೇನು? ಫೈನಾನ್ಸ್ ಕೊಟ್ಟಿಲ್ವಾ? ಕೊಡ್ದೆ ಹೋದ್ರೆ ತಾಳಿ ಇರಲ್ಲ, ಹುಷಾರು. ಬಂದೈತೆ. ಚಂದ್ರ ಮಂಚಕ್ಕೆ ಬಾ ಚಕೋರಿ, ಚಂದ್ರ ಮಂಚಕ್ಕೆ ಬಾ. ಲೇ ಸುಖ ಪಡಕ್ಕೂ ಎಷ್ಟು ಕಷ್ಟ ಬೀಳ್ಬೇಕು. ಏನ್ ಗುರು ಒಬ್ನೇ ಎಂಜಾಯ್ ಮಾಡಿದ್ದಲ್ದೇನೆ ನಾನು ಹೊಟ್ಟೆ ಬೇರೆ ಉರಿಸ್ತಾ ಇದೀಯ. ಹೊಟ್ಟೆ ಉರಿದ್ರೆ ಇನ್ನೂ ಕುಡ್ದು ಹೋಗ್ಬಿಡು. ನಾನೊಬ್ನೇ ಅಲ್ಲ ಕಣಲ್ಲ, ಇಬ್ಬಿಬ್ರು. ಲೋ ಇಡ್ಲಿ ಬಾಸ್, ಬಡ್ಡಿ ಕಟ್ಟಕ್ ಆಗದೆ ಇರೋ ಬಡ್ಡಿ ಮಕ್ಳೆಲ್ಲ ಇಲ್ಲಿ ಚಡ್ಡಿ ಮಾರ್ಕೊಂಡ್ ಕುಡಿತಾ ಇರ್ತಾರೆ. ಹೋಗಿ ಎಲ್ರನ್ನ ತಕೊಂಡ್ಬೋಗು. ಚಡ್ಡಿ ಮಾರ್ಕೊಂಡ್ಮೇಲೆ ನಮ್ಗೇನ್ ಸಿಗ್ತದೆ? ಜಾಸ್ತಿ ಆಯ್ತು ನಿಂದು. ಫೈನಾನ್ಸ್ ಮಾಡ್ತಾ ಇರೋದು ಯಾರು? ನೀನು. ನಿಂದೇನ್ ಕೆಲ್ಸ? ನೀನ್ ಹೇಳಿದ್ ಮಾಡೋದು. ಮುಚ್ಕೊಂಡು ಹೋಗಲು ಹೋಗೋ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನೋ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ. ಹುಷಾರ್. ಹೋಗಲೇ ಹೋಗ ಹೋಗ. ನನ್ ಮಗನ ಹೇಳಿದ ಕೆಲ್ಸ ಮಾಡೋ ನನಗೆ ಹೇಳಕ್ ಬರ್ತಾನೆ ಕರ್ಯ.
ಏನೂ ಇಲ್ಲ. ಇವನ್ ಯಾರೋ ಹಳೆ ಡಾಕು ಇದ್ದಂಗೆ. ಕೈ ಹಾಕೋ. ಬೇಡ, ಪರವಾಗಿಲ್ಲ, ಹಾಕೋ. ನಕ್ರ ಮಾಡ್ಬೇಡ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನಣ್ಣ ಮಾಡಿದ್ರೆ ಬೇಡ, ತಗೋ ತಿನ್ನು. ಏನ್ ಪ್ಯೂಟ್ಗಳು ಸ್ವಾಮಿ, ಎಲ್ಲ ಫುಲ್ ಫಿಟ್ಟಾಗಿ ಅಡ್ಡಡ್ಡ ಮಲಗ್ಬಿಟ್ಟಾರ. ಅವ್ರ ಎತ್ತದ ಕ್ರೈನೇ ಬರ್ಬೇಕು. ಸರಿ ಸರಿ, ಬೇಗ ಬಾ. ಈ ಏರಿಯಾ ಸವಾಸನೆ ಬೇಡ. ಕಬಾಬ್ ಕಾಸೆ ನಿಮ್ಮ ಅಪ್ಪ ಕೊಡ್ತಾನ? ಏನದು? ಏನಿಲ್ಲಣ್ಣ, ಈ ನನ್ನ ಮಕ್ಕಳು ನೋಡಿದ್ರೆ ಕೊಡೋದು 4 ಪೀಸು, 3 ಪೀಸ್ ಇವನೇ ತಿಂದವನೆ. ಈಗ ನೋಡಿದ್ರೆ ಕಳ್ಸ್ಕೊತವ್ನೆ. ಅಲ್ಲ ಗುರು, ಹೋಗಿ ಹೋಗಿ ಕಬಾಬ್ನ ಈ ನನ್ ಮಗನ ಹತ್ರನ ಪಾರ್ಟ್ನರ್ಶಿಪ್ ಮಾಡೋದ್ ನೀನು. ನಕರ ಮಾಡ್ಬೇಡ, ತಿನ್ನು ಅಂತ ಇವನು ಹೇಳ್ದ ಕಣ. ಅಷ್ಟಕ್ಕೆ ಮೀಟ್ರಪ್ಪ. ಲೇ ಕರೀತಿ ನನ್ ಮಗನೇ, ಇಲ್ಲಿ ಯಾರ ಹತ್ರ ನಕರ ಮಾಡಕ್ ಹೋಗ್ಬೇಡ, ಖರಾಬ್ ನನ್ ಮಕ್ಳು ಅಂತ ನಿಂತಾನೆ ಹೇಳಿದ್ದು. ಕರ್ಮ. ತಗೊಳ, ಹೋಗ ಗುರು. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ನಿಂಗಿದ್ಯಾ? ಯಾಕೆ? ಆ ಬಟ್ಟಿ ವಿಕ್ರಮನ್ ರೌಡಿ ಅನ್ಕೊಂಡು ಅವನ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಕಬಾಬ್ ತಿಂದಿದ್ಯಲ್ಲ, ಈ ಸರಿನಾ ನಿಂಗೆ? ಬಟ್ಟಿ ವಿಕ್ರಮನ ಅಂದ್ರೆ ನೋಡಲ್ಲಿ ಕುಲದಲ್ಲಿ ನೋಡು. ಚಪ್ಪ ಮತದಲ್ಲಿ ಮೇಲೆ ಯಾವುದು? ಬ್ರೋ ಬ್ರೋ, ಎಲ್ಲ ಅಪ್ಸ್ಕೊಂಡಿಂಗಲ್ಲ ಅವ್ರೆ. ಹೌದಾ? ತಗೋ ಸಿಗರೇಟ್ ಸೇದು. ನೋ, 1 ಸಿಗರೇಟ್ ಸೇದೋದ್ರಿಂದ ನೀನೇನ್ ಡೆತ್ ಆಗಲ್ಲ. ತಗೋ ಸಿಗರೇಟ್. ಬೇಡ. ಯಾಕೆ? ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಪ್ಯಾಕ್ ಮೇಲೆ ಬರ್ದಿಲ್ವಾ? ಪ್ಯಾಕ್ ಮೇಲೆ ತಾನೇ ಬರ್ದಿರೋದು, ಸಿಗರೇಟ್ ಮೇಲೆ ಏನ್ ಬರ್ದಿಲ್ವಲ್ಲ. ಯಾಕೋ? ಕಲಾಸ್ ಪಾಯಿಂಟಲ್ಲಿ ಯಾರೋ ಒಬ್ಬ ಇವಳಿಂದ ಬಿದ್ದುಬಿಟ್ಟು ಕಾಕಾ ಬಿರಿಯಾನಿ ತಿನ್ನೋ ರೇಂಜ್ಗೆ ಚಪ್ಪರ್ ಹೊಡಿತಾವನೆ ಬಾಸ್. ಅಯ್ಯೋ ಲೇ, ಮುಚ್ಚೋ ಬಾಯಿ ನಾಯಿ. ಇಲ್ಲಿ ನೋಡಲೇ, ಅವನ ಹತ್ರ ಈ ಐಟಮ್ ಇರ್ಲಿಲ್ಲ ಕಣೋ. ಇದು ಒಂದಿದ್ರೆ ಸಾಕು, ಇಡೀ ಪ್ರಪಂಚನೇ ಕೊಂಡ್ಕೋಬೋದಲ್ಲೇ. ಹೌದಾ? ಡಬ್ಬೆ ಬೇರೆ ಎಂಟ್ರಿ ಕೊಡ್ತು, ಯಜಮಾನ್ರು ಬೇರೆ 9ನೇ ಮನೇಲಿ ಅವ್ರೆ ಅಂತೀಯಾ? ನನ್ನ ಮಾತು ಕೇಳು. ಬೇಡ 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 ರಾಜಾ, ಹೋಗ್ ಹೋಗ್ ಹೋಗ್. ನೀನ್ ಹಣೆ ಬರ ಏನು ಮಾಡಕ್ಕಾಗಲ್ಲ. ಚೇಂಜ್ ಪ್ಲೀಸ್. ಇಲ್ಲಮ್ಮ, ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ. ಚೇಂಜ್ ಹೋದೆ. ಹೋಗಮ್ಮ ಸುಮ್ಮನೆ. ಈಗ ಇದೆಯಾ? ಇದೆ. ಮತ್ತೆ ಹೋಗಮ್ಮ. ಎಕ್ಸ್ಕ್ಯೂಸ್, ನಿಮ್ಗೆ ಏನ್ ಬೇಕು? ಚೇಂಜ್ ತಗೊಳ್ಳಿ. ಇಷ್ಟು ದುಡ್ಡು ಯಾಕೆ? ಪರವಾಗಿಲ್ಲ. ಯಾಕೆ? ಅದು ಅವ್ರಿಬ್ರು ಲವರ್ಸು. ನೀನ್ ಹೆಸರಲ್ಲಿ 3 ಕಾರಡಿ ಸೈಟ್ ರಿಜಿಸ್ಟ್ರೇಷನ್ ಫಿಕ್ಸ್ ಆಗಿರುತ್ತೆ. ನೋಡ್ಲಾ ಬಿಡೋಣ. ಅಲ್ಲಿದಾನಲ್ಲ ಆ ಗುಂಗ್ರು ಕೂದ್ಲವನು ದುಡ್ಡಿನ ಬಂಡ್ಲು ಕೈ ಕೊಟ್ಬಿಟ್ಟು ಕೆಟ್ಟದಾಗ ಕಣ್ಣು ಹೊಡಿತಾನ ಕಣೋ. ಯಾರವನ? ಅವನೇ. ಬರಲಿ, ನಾನಲ್ಲ, ನೀನೇ ಬಾಪ. ಹೋಗು ರಾಜಾ. ಬ್ರೇಕ್ ಪ್ಲೀಸ್. ಏನ್ ಸರ್? ಏನಿಲ್ಲ, ನೀನ್ ಹೆಂಗ್ ನಡ್ಕೊಂಡ್ ಬರ್ತೀಯ ಅಂತ ನೋಡೋಣ ಅಂತ ಕರೆದೆ. ಆಯ್ತು, ನೀನ್ ಹೋಗು. ಡಾಚಿ, ಥ್ಯಾಂಕ್ ಯು. ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ ಕರೆದ್ರ? ಹಂಗೇನಿಲ್ಲ, ಇಲ್ಲಿವರೆಗೂ ಬಂದಲ್ಲ ಮಚ, ಅಣ್ಣವ್ರಿಗೆ ಕೂಲ್ ಡ್ರಿಂಕ್ಸ್ ಕೊಡ, ಕುಡ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು. ಅದೇ ತಾನೆ, ತಗೊಳ್ಳಿ. ನೀವೆಲ್ಲ ಪರವಾಗಿಲ್ಲ, ನೀವು ತಗೊಳ್ಳಿ. ಥ್ಯಾಂಕ್ ಯು. ಬಲಿ ಕೊಡೋಕ್ಕೂ ಮುಂಚೆ ಕುರಿನ ಕೊಬ್ಬಿಸ್ಬೇಕಲ್ಲಮ್ಮ. ಕುಡಿ ಕುಡಿ. ನಿಮ್ ಏರಿಯಾದಲ್ಲಿ ಹುಡುಗಿನ ರೇಗಿಸಿದ್ರೆ ಕೂಲ್ ಡ್ರಿಂಕ್ಸ್ ಫ್ರೀನಾ? ಹಾಗೇನಿಲ್ಲ. ಕುಳೆ ಅಣ್ಣ, ನೀನ್ ಕರಾಟೆ ಕಲ್ತಿದ್ಯಾ ತಾನೆ? ಹೌದಾ? ಯಜಮಾನ್ರಿಗೊಂದ್ 4 ಪೋಸ್ ತೋರ್ಸಮ್ಮ. ಹೌದಾ? ಬರ್ಲಿ. ಕೂತ್ಕೊಳ್ಳಕ್ಕಿದ್ದು ಒಂದೇ ಒಂದು ಪೀಠ, ಅದನ್ನು ಸೂಟ್ ಹಾಕ್ಬಿಟ್ರಲ್ರಯ್ಯ.
ಅಡ್ಜಸ್ಟ್ಮೆಂಟ್ ಇರ್ಲಿ. ನೀನ್ ಟಾಯ್ಲೆಟ್ ಇಂದ ಹೊರಗಡೆ ಬಾ, ಆಮೇಲೆ ನೋಡ್ಕೊಳ್ಳೋಣ. ಯಾಕೆ ಈಗ ನೀನ್ ಕುಡ್ದಲ್ಲ ಕೂಲ್ ಡ್ರಿಂಕ್ಸ್, ಅದ್ರಲ್ಲಿ 8 ಜಾಪಾಳ್ ಮಾತ್ರ ಹಾಕಿದೀನಿ. ಲಗೇಜ್ಗಳೆಲ್ಲ ಒಳಕಿಕ್ರು. ಮಗ ಫ್ಯಾಕ್ಟ್ರಿಗೆ 1 ವಾರ ರಜಾ ಕೊಟ್ಬಿಟ್ಟಿದೀನಿ. ಓಹೋ, 1 ವರ್ಷ ಕೊಟ್ಟಿಲ್ಲ ಸಾ? ಏನಿಲ್ಲ, ಹೋಗಮ್ಮ. ತಲೆ ನನ್ ಮಗಂದೆ, ಮನೆ ಸರಿಯಾಗಿ ನೋಡ್ಕೋ. ಲೇ ಚಿತ್ರಾನ್ನ, ಚಿತ್ರಾನ್ನ ಗೊಜ್ಜು ಮಾಡಿಕ್ಕಿದೀನಿ, ನೀನೇ ಒಂದಿಷ್ಟು ಅನ್ನ ಮಾಡ್ಕೊಂಬಿಡು. ನಾನು ನೀನೆ ಅನ್ನ ಹೇಗಿರ್ಕಳಮ್ಮ? ಬರ್ಲೇನಪ್ಪ. ಓ, ಏನಿದು ಮಾಸ್ಟ್ರು ವಾಸನೆ ಬಿಡ್ತು ಅನ್ನಯ್ಯ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾರು ಕುಡಿತಾರೆ? ದೇವಸ್ಥಾನದಿಂದ ಬರೋವರೆಗೂ ಕುಡಿಯಲ್ಲ ಅಂತ ಆಣೆ ಮಾಡೋರ್ ಕಣೋ. ಅಯ್ಯಯ್ಯೋ, ಪ್ರಪಂಚ ಪ್ರಳಯ ಆಗೋಯ್ತದಲ್ಲಮ್ಮ. ಡ್ರೈವರ್ ಅಣ್ಣ 58 ಓಟು ನೀರಿನ ಕಡೆ ಗಾಡಿ ನಿಲ್ಸ್ಬಿಡ, ಎಲ್ಲರೂ ಸೇಫ್ ಕರ್ಕೊಂಡ್ಬಿಡು. ಇದು ನನ್ನ 100ನೇ ಟ್ರಿಪ್. ಲೇ ಹೊಟ್ಟೆ ತುಂಬ ನಿನ್ 100ನೇ ಟ್ರಿಪ್, ನನ್ ಫಸ್ಟ್ ಎಲೆಕ್ಷನ್. ಎಲ್ಲರೂ ಸೇಫ್ ಎಕ್ಕ 58 ಓಟು ತಿನ್ನಂಗಲ್ಲ ಉಂಡಂಗಲ್ಲ. ಎಲೆಕ್ಷನ್ ಟೈಪ್ ಸೇಫ್ ಆಗಿ ಬಂದ್ಬಿಡು. ಡೋರ್ನಲ್ಲಿ ಒಬ್ಬರು ನಿಲ್ಸ್ಬೇಡ. ಅಲ್ಲಪ್ಪ, ನೀನ್ ಎಲೆಕ್ಷನ್ ಒಳಗಡೆ ಯಾಕೋ ಒಂದ್ ತಿಂಗಳಿಂದ ಸ್ನಾನ ಮಾಡಿಲ್ಲ, ಎತ್ಕೊಂಡಿರ್ರಿ ಅವನ್ನೆಲ್ಲ. ಓಕೆ 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 ಬಾಯ್. ಏನೋ ಕರಿಯ, ಒಳ್ಳೆ ಕಳ್ಳ ಇದ್ದಂಗ ಅವನಲ್ಲೋ. ಎಲ್ಲ ನನ್ ಬಗ್ಗೆ ಹೆಂಗೆ ಅಂತ ಹೇಳಿದೀಯಲ್ಲ? ಹೇಳಿದೀನಿ ದೊಡ್ಡಮ್ಮರೆ. ಯಾವಾಗಿಂದ ಶುರು ಹಚ್ಕತಿಯ ಕೆಲ್ಸವಾ? ಈ ಕ್ಷಣದಿಂದಾನೆ ಸ್ಟಾರ್ಟು. ತಗೊಳ್ಳಿ, ಇದ್ರಾಗೆ 10 ಲಕ್ಷ ರೂಪಾಯಿ ಅದೇ. ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಜಾಸ್ತಿ ದುಡ್ಡು ಕೊಡ್ತೀನಿ. ನನ್ನ ಮಕ್ಕಳ ಏನಾರ ಎರಡು ಬಿಡಂಗಿ ಮಾಡಿದ್ರು ಇಬ್ಬರು ಸಿಗ್ದು ತ್ವಾರಣ ಕಟ್ಬಿಡ್ತೀನಿ. ಏನೋ ಆಯ್ತು ದೊಡ್ಡಮ್ಮರೆ. ಬೀಗ ಹಾಕಿಲ್ವ ಅಲ್ಲಿ? ಅಯ್ಯಯ್ಯೋ, ಎಲ್ಲ ಕನ್ಫ್ಯೂಸ್ ಕೊಡಲೇ. ಮಿಕ್ಸ್ ಮಾಡೋ. ನಮಸ್ಕಾರ ಅಣ್ಣ. ನಮಸ್ಕಾರನಪ್ಪ. ಕಲ್ಲೇಶಿ? ನಾ ಕಲ್ಲೇಸಿ ಅಲ್ಲಣ್ಣ, ಮಲ್ಲೇಸಿ. ಓ, ಅವನು ನಿನ್ ತಮ್ಮ ಕಲ್ಲೇಶಿ ಅಲ್ವಾ? ನಮ್ಮ ಅಣ್ಣ ಅವನು. ಅದೇ ಕಣಪ್ಪ, 2 ವರ್ಷ ಮದುವೆ ಮಾಡ್ದಲ್ಲ ಅವನ್ ತಾನೆ. ಅಯ್ಯೋ, 3 ವರ್ಷ ಆಯ್ತಲ್ಲ. ಹೋಗ್ಲಿ ಬಿಡು, ಮರವು ಕಣೋ 100 ಕೋಟಿ ಜನಸಂಖ್ಯೆ ಕಣೋ. ಹೋಗ್ಲಿ ಬಿಡು, ಒಂದ್ ಕೆಲಸ ಮಾಡ ನೋಡ, ನೀನ್ ಯಾವ್ದೇ ಮರ್ತರು ಕುರ್ಚಿ ಮಾತ್ರ ಮರಿಬೇಡ. ಅಯ್ಯೋ, ನಮ್ ತಾತ ಕುರ್ಚಿ, ನಮ್ಮ ಅಪ್ಪ ಕುರ್ಚಿಗೆ ಹಾಕ್ತೀನಿ, ಹೋಗೋಣ. ನೀನು ಕಣ ನಿಜವಾದ ಭಾರತ ಮಾತೆ ಪುತ್ರ ಅಂದ್ರೆ ನೀನೇ ಕಣ. ಅಂತ ರಾಜ ಹುಲಿಗೆ ಜಗ್ಗಿಗೆ ರಾಜ ಹುಲಿಗೆ ಜಗ್ಗಿಗೆ ರಾಜ ಹುಲಿಗೆ ಒಬ್ಬರಿಗೊಂದೆ ರಾಜ ಹುಲಿಗೆ ಡಬಲ್ ಡೇ. ಏನು ಒಂದು ಕೊಡ್ತಾ ಇದೆ, 2 ಬೇಕು ನಂಗೆ. ವಾಸನ ಮಗನ ಯಾರು ಎರಡು ಕೊಡಲ್ಲ. ನನಗೆ ಕೊಡ. ಅಣ್ಣ 200 ಪ್ಯಾಕೆಟ್ ಹಂಚಿದೀವಿ, ಅದ್ರಲ್ಲಿ 30 ಟಮಾರ ಐಟಮು. ಬೆಳಿಗ್ಗೆ ಹೆಣ್ಗಳು ಬೀಳ್ತವೆ, ಎಣ್ಸೋದಂತೂ ಗ್ಯಾರಂಟಿ. ಮಾಡು, ಆದ್ರೆ ಬೇರೆ ಏರಿಯಾಲ್ ಮಾಡು. ನಮ್ಮ ಏರಿಯಾ ಜನ ಸರಿ ಇಲ್ಲ. ನಿನ್ನ ಬೇರೆ ತರ ಎಲ್ಲ ಅರ್ಥ ಮಾಡ್ಕೋತಾರೆ. ಖತರ್ನಾಕ್ ನನ್ ಮಕ್ಳು. ಹೂ ಕಣಲೆ ತಾಯಿ, ರೆಡಿನಾ? ರೆಡಿ ಸರ್, ಇನ್ 5 ನಿಮಿಷ. ನೋಡಿಲೆ, ಇವತ್ತು ನೀನು ಹಾಕೋ ಸ್ಟೆಪ್ಪು 100 ಓಟ್ಗಳಿಗೆ ಈಕ್ವಲ್ಸ್ ಆಗ್ಬಿಡ್ಬೇಕು. ಕೊಚ್ಚಿ ಕೆಡವ್ಬಿಡು. ಆಮೇಲಿಂದ ಇವತ್ತು ನೀನ್ ಡ್ಯಾನ್ಸ್ ನೋಡಿದ ಜನ ಮೂರ್ಛೆವಾಗಿ ಎಲೆಕ್ಷನ್ ದಿವಸ ಎದ್ಬಿಟ್ಟು ಎಲ್ಲರೂ ನನಗೆ ಒತ್ತಬೇಕು. ಬತ್ತಿ. ಆಮೇಲಿಂದ ನೋಡಮ್ಮ, ನೀನ್ ಹಾಕೊಂಡ್ರೆ ಬಟ್ಟೆನೆಲ್ಲ ಕಿತ್ತು ಎಸ್ಬಿಡ್ಬೇಕು. ಏನ್ ಹೇಳ್ತಾ ಇದೀರಾ ಸರ್? ಹಂಗಲ್ಲಮ್ಮ, ನಾನು ಸ್ತ್ರೀವಾದಿ, ನನಗೂ ಹೆಣ್ಮಕ್ಳಿದ್ದಾರೆ ನೋಡಮ್ಮ. ನೀನು ಈ ಡ್ರೆಸ್ ಅಲ್ಲಿ ಡ್ಯಾನ್ಸ್ ಮಾಡೋದು? ಹೌದು. ಇದ್ರ ಮೇಲೆ ಒಂದು ಅಂಗಿ ಹಾಕೊಂಡು ಜಾಕೆಟ್ ಹಾಕೊಂಡು ಬ್ಲೌಸ್ ಹಾಕ, ಶಾಲ್ನ ಗುಬ್ರ ಹಾಕೊಂಡು ಹಂಗೆ ಬಂದು ಸ್ಟೇಜ್ ಅಲ್ಲಿ ಎಲ್ಲ ಕಿತ್ತು ಎಸ್ಬಿಡು. ಇದು ಉಳ್ಕತ್ತದಲ್ಲ, ಏನ್ ಕಳ್ಕತ್ತೀಯಾ? ಒಟ್ಟಲ್ಲಿ ನಮ್ ಜನಕ್ಕೆ ಬಟ್ಟೆನೆಲ್ಲ ಕಿತ್ತು ಎಸಿಬೇಕು, ಅದೇ ಅವ್ರ ಆಸೆ. ಕರ್ಮ ತುಂಬಾ ಇಂಪಾರ್ಟೆಂಟ್. ಅದೆಂತ ದೇವ್ರನ್ನ ಬೆನ್ನ ಕಟ್ಕೊಂಡು ನನ್ನ ವಾಕಿಂಗ್ ಸ್ಟೈಲ್ ಚೇಂಜ್ ಆಗ್ಬಿಡ್ತಂದು. ಏ ಸ್ವಾಮಿ, ಆ ಜಗ್ಗಿ ಹೆಸರು ಉಸಿರು ತೆಗೆದು ಬಿಡ್ತೀನಿ. ಓದ್ಕೋತಾ ಇರ್ಬೇಕಾದ್ರೆ ಏನಪ್ಪ ನಿನ್ ಗೋಳು? ಮುಚ್ಚು ಬಾಯ್ನ. 24 ಗಂಟೆನೂ ಆ ಜಗ್ಗಿ ಜೊತೆನ ಓಡಾಡ್ತೀಯಾ? ಈಗ ನೋಡಿದ್ರೆ ಅವನ್ನೇ ಬೈತ್ಯಾ? ಮತ್ತೆ ಮುಳುಗಿಸ್ಬಿಟ್ಟ ನನ್ನ. 500,000 ಆಗಿದ್ರೆ ಹೋಗ್ಲಿ ಅಂತ ಇದ್ದೆ. 1.5 ಲಕ್ಷ ತಿನ್ನಿಲ್ಲ ಉಣ್ಲಿಲ್ಲ. ಅವ್ರೇನ ಮಾಡ್ತಂದ್ರ ನೆಂಟ್ರ ಆ ಬಿಕಾರಿ ನನ್ನ ಮಕ್ಕಳು ಮಣ್ ಮಾಡಕ್ ನಾನ್ ದುಡ್ಡು ಆಗ್ಬೇಕಾಗಿತ್ತ. ಎಲ್ಲ ಈ ಜಗ್ಗಿ ಲೋಪರಿಂದ ಆಗಿದ್ದು. ಹಲೋ, ಏನ್ ಮಾಡಿ ಕಳ್ಸು ನಮ್ಮ ಅಪ್ಪಂಗೆ? ಯಾಕೆ ಎಗರಾಡ್ತಾನೇನೆ? ಅಯ್ಯೋ, ರುದ್ರ ತಾಂಡವ ಫುಲ್ ಟೈಟ್ ಆಗ್ಬಿಟ್ಟು ಕೂಗಾಡ್ತವ್ರೆ. ಆ ಬಾಟ್ಲು ಕಿತ್ಕೊಂಡು ತಲೆ ಮೇಲೆ ಹೊಡಿ ನನ್ನ ಮಗನಿಗೆ. MLA ಕ್ಯಾಂಡಿಡೇಟ್, ಏನ್ ಜನಗಳ ಕಷ್ಟಕ್ಕೆ 1 ಲಕ್ಷ ಕೊಟ್ರೆ ಸೋದೋಗ್ಬಿಡ್ತಾನ ಅವನು. ಓ,
ಸಾರಾಯಿ ಕೇಸ್ದ ಕತೆ ಇದು. ಕಣೆ ಮಂಜು, ಪಾಪ ಎಲ್ಲ ಅಬ್ಬೆ ಪರಿಗಳು ಅನ್ಯಾಯವಾಗಿ ಸತ್ತೋಗ್ಬಿಟ್ರು. ಅವ್ರ ಹೆಂಡತಿ ಮಕ್ಕಳು ನೋಡಿದ್ರೆ ಹೊಟ್ಟೆಲ್ಲ ಉರಿತದ ಕಣೆ. ನಿನ್ನಂತ ಅವನ್ನ ಕಟ್ಕೊಂಡ್ಮೇಲೆ ಅನ್ಭವಿಸ್ಲೇಬೇಕಲ್ವಾ? ನಾನೇನ್ ಪ್ಯಾಕೆಟ್ ಲೆವೆಲ್ ಅನ್ಕೊಂಡೇನೆ. ಅದನ್ ಕುಡಿದ್ರೆ ಏನು ಇದನ್ ಕುಡಿದ್ರೆ ಏನು, ಡ್ರಿಂಕ್ಸೇ ಆದ್ರೂ ಅಂತ ಭಯಂಕರ ಪಿವೋಟೇನಲ್ಲ ಕಣೆ ನಾನು. ಹೌದೌದೌದೌದೌದು. ಅವ್ರು ಬಿಂದಿಗೆಯಲ್ಲಿ ಕುಡಿತಾರೆ, ನೀನ್ ಚಂಬಲ್ ಕುಡಿತೀಯ. ರಿಸಲ್ಟ್ ಒಂದೇ ತಾನೇ. ಅಷ್ಟೆಲ್ಲ ಸೀನೇ ಇಲ್ಲಮ್ಮ. ನೀನ್ ಮದ್ವೆ ಆದ್ಮೇಲೆ ಎಣ್ಣೆ ಬಿಟ್ಬಿಡ್ತೀವಿ ನಾವು. ಆಮೇಲೆ ಏನಿದ್ರು ಭಯಂಕರ ಡೀಸೆಂಟ್ ಲೈಫ್ ನಮ್ದು. ಇದನ್ನ ನಂಬೇಕಾ? ನಮ್ ಮನೆ ದೇವ್ರು ಆಂಜನೇಯ ಸ್ವಾಮಿ ಮೇಲೆ ಆಣೆ, ನಮ್ ಮನೆ ದೇವತೆ ಊದ್ಗಡ್ಡಿ ಜಯಕನ್ ಮೇಲೆ ಆಣೆ, ನನ್ ಹಾರ್ಟ್ ದೇವತೆ ನಿನ್ ಮೇಲೆ ಆಣೆ ಕಣೆ. ಸಿಕ್ಕಾಬಟ್ಟೆ ಮೀಟರ್ ಕಣೆ. ಮಿಡ್ ನೈಟ್ ಮಸಾಲ ಬರೋ ಹೊತ್ತಲ್ಲಿ ನನಗ್ ಫೋನ್ ಮಾಡಿ ಮೀಟ್ ಮಾಡ್ಬೇಕು ಅಂತೀಯಲ್ಲ, ನಿನ್ ಪ್ರೀತಿ ಮೆಚ್ಕೊಂಡೆ ಬಿಡೆ. ಲೇ, ಇವ್ರು ಇದನ್ನೇನು ದೇವಸ್ಥಾನ ಅನ್ಕೊಂಡಿದಾರ ಇಲ್ಲ ಪ್ರವಾಸಿ ಮಂದಿರ ಅನ್ಕೊಂಡಿದಾರೋ? ಸುಮ್ನೆ ಗುರು, ನಿನ್ಗೆ ಯಾವ್ದನ್ನ ಸೆಟ್ ಆಗಿದ್ರೆ ಬಿಟ್ಬಿಡ್ತಾ ಇದ್ದ. ಲೇ ಕರೀದ್ಲಿ ನನ್ ಮಗನೇ, ನಾನು ಹೇಳೋದನ್ನ ಕೇಳೋದಷ್ಟೇ ನಿನ್ ಕೆಲ್ಸ. ಅದೇನ್ ಹೇಳಪ್ಪ? ಇಮಿಡಿಯೇಟ್ ಆಗಿ ಹೋಗಿ ಕಾಯಿನ್ ಬೂತ್ ತೂತಿ ₹1 ಕಾಯಿನ್ ಹಾಕಿ 100 ಫೋನ್ ಮಾಡಿ ದೇವಸ್ಥಾನದಲ್ಲಿ ಇಬ್ರು ಸೇರ್ಕೊಂಡು ಅಪ್ಪ ಅಮ್ಮ ಆಟ ಆಡ್ತಾವ್ರೆ ಅಂತ ಕಂಪ್ಲೇಂಟ್ ಮಾಡಿ ಹಂಗೆ ಬರ್ತಾ ಕೆಂಪಾವತಿ ಕೆರೆ ಕಟ್ಟೆ ಇದೆ, ಆಮೇಲೆ ಕೆರೆಯಲ್ಲಿ ಬೀಚ್ ಹಾಕಬಿಡು. ಅಧಿಕ ಪ್ರಸಂಗತನ ಮಾಡಬೇಡ, ಹೇಳ್ದಷ್ಟು ಮಾಡೋಗು. ಏನ್ ಗುರು, ಆ ಲವರ್ಸ್ ತೊಂದ್ರೆ ಕೊಡ್ತಾ ಇದೆಯಲ್ಲ, ನೀನ್ ಎಂತ ನಮ್ಮ ಕರಮ್ ಇರ್ಬೇಕು? ಅವರ ಲವ್ ನನಗೆ ಕೊಟ್ಟಿರೋ ನೋವು ಅನುಭವಿಸಿದ್ರೆ ಕಾಣೋ ನಿನಗೆ ಗೊತ್ತಾಗಿರೋದು. ಹೇಳ್ದಷ್ಟು ಮಾಡೋಗು. ಈಗೇನೋ ಸೇಡ್ ತಿಳ್ಸ್ಕೊಳ್ಳೋ ಕಾರ್ಯಕ್ರಮ. ಯಸ್, ಹೋಗು. ಅನ್ಭೂಸಿ ಮಾವ ಬರ್ತಾನೆ. ಐತೆ ಇಲ್ಲಿಂದಾನೆ ಅಲ್ವಾ ನಮ್ಮ ಕಂಪ್ಲೇಂಟ್ ಬಂದಿದ್ದು? ಹೌದು ಸರ್. ಬನ್ನಿ ಹುಡ್ಕೋಣ. ಒದೇಗಿದೆ ಹೋಗ್ಬಿಟ್ರ ಎಲ್ಲಿ ಅಡ್ಕೊಂಡ್ ಕೂತವ್ರೆ? ಕಚಡ ನನ್ನ ಮಗನೇ, ದೇವಸ್ಥಾನದಲ್ಲಿ ಅದು ಒಬ್ಬ ಭಿಕ್ಷುಕಿನ ರೇಪ್ ಮಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಆಗಲ್ವಾ? ರೇಪ ಇವಳ ಮೇಲೆ ಕತ್ಲೆಯಲ್ಲಿ ಕಾಲ್ ಜಾರ್ ಬಿದ್ಬಿಟ್ಟೆ. ಬೇಕಾದ್ರೆ ಅವಳನ್ನ ಕೇಳಿ. ಹೇಳ. ಹೌದಣ್ಣಮ್ಮ? ಏನಾದ್ರೂ ದಾನ ಮಾಡೋಣ. ಏನು ದಾನ ಮಾಡ್ಬೇಕು? ನಮ್ಮ ಸಿಟಿಯಲ್ಲಿ ಇಂತ ಬೆಗ್ಗರ್ಸ್ ಜಾಸ್ತಿ ಆಗಿರೋದನ್ನೇ ಕಣೋ. ನಮ್ಮ ಬೆಂಗಳೂರು ಇನ್ನು ಸಿಂಗಾಪುರ ಆಗಿಲ್ಲ. ಸಾರ್, ಇವಯ್ಯ ಎಳ್ಕೊಂಡ್ ತಪ್ಕೊಳಕ್ ಬಂದ ಸಾರ್. ಎಳ್ಕೊಂಡ್ ತಪ್ಕೊಳಕ್ಕೆ ಇದೇನ್ ಸಿನಿಮಾನ, ಇವಳು ರಂಭಾನ, ನಾನೇನ್ ರವಿಚಂದ್ರನ ಸಾರ್? ಇರ್ಚ್ಬೇಡ ಸುಮ್ಕಿರೆ, ಕಾಸು ಕೊಡ್ತೀನಿ ಅಂತ ಹೇಳ್ದ ಸರ್. ಕಾಸು ಕೊಡಕ್ಕೆ ನೀನೇನು ಕಾಂತಾನ, ನಾನೇನ್ ರಕ್ತ ಕಣ್ಣಿ ರೂಪೇಂದ್ರನ ಸರ್? ಸುಳ್ಳು ಇಲ್ಲ ಬಾಯ್ನ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಂತ ಪ್ರಳಯ ಅಂತ ಕಾಂತ. ನಿನಗೆ ಅಂಡ ಮೇಲೆ ಒದ್ದು ಅಂಡಮಾನ್ ಜೈಲ್ಗೆ ಹಾಕಿದ್ರೇನೆ ಬುದ್ಧಿ ಬರುತ್ತೆ. ಅಯ್ಯಯ್ಯೋ, ಹಳೆ ಗಾಯನೇ ಇನ್ನ ಹಸಿ ಆಮ್ಲೆಟ್ ಇದ್ದಂಗೈತೆ. ಅದ್ರ ಮೇಲೆ ಹಾಕೊಂಡ್ ಕೊಡ್ತಾರಲ್ಲಪ್ಪ. ಕಷ್ಟದ ಮೇಲ್ ಕಷ್ಟ, ಏಟ್ ಮೇಲ್ ಏಟು, ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ? ಆದ್ರೂ ಈ ನನ್ನ ಮಗನ್ ರೇಂಜ್ ಇದು ಕಡಿಮೆನೆ. ಇದ್ಯಾವ್ದೋ ಹೊಸ ಪ್ರತಿಭೆ, ನಮ್ಮ ಮಾಮೂಲಿಯ ಕಾಂಪಿಟೇಷನ್ ಕೊಡಂಗೈತೆ. ಗುರು ಅಲ್ಲೋಡ್ ಗುರು, ಇದು ಆ ತರ್ಲೆ ನನ್ ಮಗ ಮಿಷಿನ್ ರೋಜಿಂದ ಕೆಲ್ಸ. ಲೇ ಶಿಷ್ಯ, ಇವಮ್ಮ ಮಾಡ್ತಾರ ಕೆಲ್ಸಕ್ಕೆ ಶೋಕಿ ಅಂತಾರೋ ಕೇವಲ ಅಂತಾರೋ? ಇವಳಿಗೊಂದು ನಾಯಿನೂ ಓಟ್ ಹಾಕಲ್ವಾ? ನೋಡಪ್ಪ, ಅವಳು ಇವಳು ಅನ್ಬೇಡ. ಯಾಕೆ? ಅವರು ನಮ್ ದೊಡ್ಡಮ್ಮ. ಎಂತ ಸುಂದರವಾದ ಕಲರ್ಫುಲ್ ಫ್ಯಾಮಿಲಿನೋ ನಿಮ್ದು. ನಿಮ್ಗೆ ಆ ದೇವ್ರು ಕೆಟ್ಟ ದೇಹ ಕೊಡೋ ಬದಲು ಸ್ವಲ್ಪ ಮಿಡ್ಲ್ ಕೊಟ್ಟಿದ್ರೆ ಆಫ್ರಿಕಾನೇ ಆಳ ಬರೀತಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಮ್ ದೊಡ್ಡಮ್ಮನ್ನ ಪ್ಯಾಡು ಅನ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ನೋಡಲ್ಲಿ ಎಷ್ಟು ಜನ ಟಿವಿ ಅವ್ರೆ. ಇದನ್ನೆಲ್ಲ ನಾಳೆ ಬೆಳಿಗ್ಗೆ ಟೆಲಿಕಾಸ್ಟ್ ಮಾಡ್ತಾರೆ. ನಮ್ ದೊಡ್ಡಮ್ಮವ್ರು ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಅಂತ ಅಕ್ಕಪಕ್ಕ ಸ್ಟೇಟ್ ಗೊತ್ತಾಗ್ಲಿ ಅನ್ನೋದೇ ನಮ್ ದೊಡ್ಡಮ್ಮವ್ರ ಸ್ಕೀಮ್. ಲೇ, ಅದರಿಂದ ಇವಳಿಗೇನೋ ಪ್ರಯೋಜನ. ನೋಡು, ಅಲ್ಲೇ ಹಿಡಿದಿದ್ ನೀನು. ಅವ್ರಿಗೆ ಅಲ್ಲೆಲ್ಲ ಹೆವಿ ಕಾಂಟ್ಯಾಕ್ಟ್ಸ್. ಈ ನ್ಯೂಸ್ ನೇ ಮೈನ್ ಕಾರಣವಾಗಿ ಇಟ್ಕೊಂಡು ಅಲ್ಲಿನ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಯಾಮಾರಿದ್ರೆ CM ಆಗ್ಬೋದು. ಆವಾಗ ನೀನೇ ಫೈನಾನ್ಸ್, ನಾನೇ ಡಿಫೆನ್ಸ್. ಈ ನಮ್ಮ ಪರಮವೀರಿ ಇಲ್ಲಿ ಯಾಕೋ ಬಂದ? ನಮ್ಮ ಆಂಟಿ ಹತ್ರ ಪೇಮೆಂಟ್ ಕುಯ್ಯಕ್ಕೆ ಏನಾದ್ರು ನಡಿಯಲ್ಲಿ ಅಮುಕ ನಮಸ್ಕಾರ. ಎಷ್ಟು ದೊಡ್ಡ ವ್ಯಕ್ತಿ ಅವರು, ಅವ್ರು ಚಪ್ಪಲಿ ಆಗ್ತೀಯಾ?
ಏನೇನು ಎಂತವಳು? ಬಡ್ಡಿ ದಂಧೆಲಿ ದೊಡ್ಡ ಪಂಟ್ರಿ ಇವಳು. ಓ ಕೇಳ್ರಪ್ಪ, 20% ಬಡ್ಡಿ ತಿಂತಾಳೆ. ಓ ಹಂಗೆ ಎಷ್ಟ್ ಮನೆ ಹಾಳು ಮಾಡೋಳು ಗೊತ್ತಾ? ಎಷ್ಟು ರೀ ಇಂಥವಳೇನಾರು MLA ಆಗ್ಬಿಟ್ರೆ ನಮ್ಮ ಏರಿಯಾ ಸರ್ವನಾಶ ಆಗೋಗುತ್ತೆ. ಮುಚ್ಚರಯ್ಯ ಬಾಯ್ನ. ಹಂಗಾರೆ ಇಷ್ಟ ಜನ ಅವಳಿಂದ ಹೆಂಗ ಬರ್ತಾರೆ? ಯಾಕ್ರಯ್ಯ ಬಂದ್ರೆ? ಓ ಇದು ರಹಸ್ಯ. ಒತ್ರೆಯ ಎಲ್ಲ ಹಾಳಾಗೋದ್ರಿ ಬಡ್ಡಿ ಮಕ್ಕಳು. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರಿಗೆ ಚಪ್ಲಿಯಾರ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ನೀವ್ ಇಂಥವ್ರಿಗೆ ಓಟ್ ಹಾಕ್ತೀರಾ? ಫೇಮಸ್ ಮಾಡ್ತೀನಿ, ಪ್ರಚಾರ ಕೊಡ್ತೀನಿ ಅಂತ ಚಪ್ಪಲಿ ಹಾಕ್ತೀರಿ ನನ್ನ ಮಕ್ಕಳ. ತಪ್ಪಾಯ್ತಕ್ಕ, ದಯವಿಟ್ಟು ನನ್ ಕಾಲ್ ಮುಗಿದೀನಿ ಬಿಟ್ಬಿಡಕು. ಗುಡಾಕು ಮುಂಚೆ ನನ್ನ ಮಕ್ಕಕ್ ಮಸಿ ಬಳಿಯಕ್ಕೆ ಹೇಳ್ತೀನಿ. ಫಿಶ್ಗೆ ಸ್ನಾನ ಮಾಡ್ಸಕ್ ಆಗುತ್ತಾ? ನಿನ್ ಮಕ್ಕೆ ಮಸಿ ಬಳಿಯಕ್ ಆಗುತ್ತಾ? ಬಳದ್ರು ಅದ್ ಕಾಣುತ್ತಾಕ. ಮರ್ಯಾದೆಗೆ ನಾನು ದುಡ್ಡು ಸೆಟ್ಲ್ ಮಾಡಿದ್ರೆ ಸರಿ. ಯಾವ ಸೆಟಲ್ಮೆಂಟ್? 10 ಲಕ್ಷ ರೂಪಾಯಿನ ಎಣಿಸ್ಕೊಳ್ಳಿಲ್ವೇನೋ ಅಣ್ಣಯ್ಯ? ಅಕ್ಕ, ನಮ್ಮನ್ನ ಹೊಡೆದು ಹೋಲ್ಸೇಲ್ ಆಗಿ ಹರಾಜ್ ಹಾಕಿದ್ರು 10,000 ಊಟಲ್ಲ ಕಣಕ್ಕ. ಇದಿರಲ್ಲೋ ಪುಡ್ಗಾಸ್ ಫೈನಾನ್ಸ್. ಇನ್ನು ಬೇಕಾದನ್ನ ವಸೂಲಿ ಮಾಡ್ಕತ್ತೀನಿ ನಾನು. ಲೇ ಕರೀಡ್ಲಿ ನನ್ನ ಮಗನೇ, ದಯವಿಟ್ಟು ನಿನ್ನ ಲೆಫ್ಟ್ ರೈಟ್ ಪಾದದ ಒರಿಜಿನಲ್ಲು ಜೆರಾಕ್ಸ್ ಇದ್ರೆ ಕೊಡ್ತೀಯಾ? ಯಾಕೆ ಬಾಸ್? ಅದರಲ್ಲಿ ಐರನ್ ಲೆಗ್ ಯಾವ್ದು ಅಂತ ಚೆಕ್ ಮಾಡಿಸ್ಬಿಡ್ತೀನಿ. ಎರಡು ಅದೇ ಬಾಸ್. ನನ್ನ ಮಗನೇಲೇ, ಎಂತ ರಾಯಲ್ ಫ್ಯಾಮಿಲಿನೋ ನಮ್ದು. ಏನ್ ಇಡೀ ಡಿಸ್ಟಿಕ್ ಗೆ ಊಟ ಆಗ್ತಾ ಇದ್ರಿ ನೀವು? ನೀನು ನನ್ನ ಲೈಫ್ ಅಲ್ಲಿ ಕಾಲಿಟ್ಟು ನನ್ನ ಜೀವನನೇ ಬರ್ಬಾದ್ ಮಾಡ್ಬಿಟ್ಟಲ್ಲೋ. ನಿನ್ನ ಹೆತ್ತವ್ರು ಯಾರೋ ಕರಿಯ ಬಾಸ್. ಬೇಜಾರ್ ಮಾಡ್ಕೊಂಬೇಡ, ನೀನೇ ಹೇಳ್ತಾ ಇದ್ದಲ್ಲ ಫಸ್ಟ್ ಹಾಫ್ ಅಲ್ಲಿ ಸುಖವಾಗಿದ್ದವರು ಸೆಕೆಂಡ್ ಹಾಫ್ ಅಲ್ಲಿ ಚಿತ್ರಾನ್ನ ಹಾಕ್ತಾರೆ ಅಂತ. ಎಲ್ಲದಕ್ಕೂ ಆ ಗಾಡು ಒಂದು ರೂಟ್ ತೋರಿಸ್ತಾನೆ. ದೇವಾ ದರುಶನವನೇ. ಮಿಸ್ಟರ್ ಅಂಡ್ ಮಿಸಿಸ್ ಗೂರ್ಖಾ, ಇದೇ ತರ ನಗ್ನಕ್ಕೊಂಡು ಸಂತೋಷ 100 ವರ್ಷ ಬಾಳ್ರ. ರೆಡಿ ಪೋಸ್ ಕೊಡು. ರೆಡಿ, ಪಾರ್ಟಿಗೆ ಲೇಟ್ ಆಗುತ್ತೆ. ಪ್ರಿಯತಮೇ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನೇ ನನ್ನ. ಬಾಸ್, ಮಿಸ್ಟರ್ ಮಿಷಿನ್ ರಾಜಾ, ವಾಟ್ ಈಸ್ ದಿಸ್? ಏನ್ ಗುರು, ದೇವ್ರಿಗೆಲ್ಲ ಫೈನಾನ್ಸ್ ಕೊಡ್ತಿದ್ದೆ, ಇವತ್ತು ದೇವಸ್ಥಾನ ಮುಂದೆ ಚಪ್ಲಿಕಾಯಿ ರೇಂಜಿಗೆ ಬಂದ್ಬಿಟ್ಟಲ್ಲಪ್ಪ. ಲೇ, ನನ್ನ ಲವ್ ಮೇಲೆ ಹೊಡೆದೆ, ನನ್ನ ಲಕ್ ಮೇಲೆ ಹೊಡೆದೆ, ನನ್ನ ಲೈಫ್ ಮೇಲೆ ಹೊಡೆದೆ. ನನ್ನ ಈ ಚಪ್ಪರ್ ಪರಿಸ್ಥಿತಿಗೆ ಕಾರಣ ಏನು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಲ್ಲೋ. ಯಾದ್ರು ಏನ್ ಹೇಳು ಗುರು, ನಾವ್ ನೋಡಿದೀವಲ್ಲ, ನೀವೆಲ್ಲ ಏನ್ ರಾಯಲ್ ಆಗಿ ಬದುಕ್ದವ್ರು. ನಿಮ್ಮನ್ನ ಈ ರೇಂಜ್ ಅಲ್ಲಿ ನೋಡೋದಕ್ಕೆ ತುಂಬಾ ಫೀಲ್ ಆಗ್ತಾ ಇದೆ. ಸರಿ ಬನ್ನಿ, ಮೊದ್ಲಿನ ತರ ಮಾಡ್ಬಿಡ್ತೀನಿ. ಬೇಡಪ್ಪ, ಹೆಂಗೋ ದೇವ್ರದ್ದು ಈಡಗೈ ಪ್ರಸಾದ ತಿನ್ಕೊಂಡು ಸಂತೋಷವಾಗಿದ್ದೀವಿ, ಅದಕ್ಕೂ ಕಲ್ಲ ಕೊಡ್ಬೇಡ ತಂದೆ. ರೈಟ್ ಹೇಳು. ಅಲ್ಲ, ನೀವಿಬ್ರು ಎಂತ ಕಿಲಾಡಿ ನನ್ ಮಕ್ಳು, ಹೋಗಿ ಆ ಮಾರಿ ಮುತ್ತಕ್ಕೆಲ್ಲ ಸಿಗಾಕೊಳ್ಳೋದು. ಅದಿರ್ಲಿ ಬಾ, ಇಂತ ಕಷ್ಟ ಕಾಲದಲ್ಲೂ ಅದೇ ಪಂಕ್ ಮೀಸೆ ಮೇಂಟೈನ್ ಮಾಡ್ತಾ ಇದೆಯಲ್ಲ, ಹೆಂಗೆ? ಏನು ಹೇಳಕ್ಕಾಗಲ್ಲ ಗುರು, ಒಂದಲ್ಲ ಒಂದಿನ ಧೂಳಿಂದ ಸುಂಟ್ರಗಾಳಿ ತರ ಎದ್ದೆ. ಹಂಗೆ ನಿನ್ ಐಡಿಯಾ. ನೀನ್ ಹೆಂಗೆ ಎದ್ರು, ನಿನ್ನ ಹಂಗಂಗೆ ಅಮ್ಕ ನನಗ್ ಗೊತ್ತಾಗ.